ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡುವಂತಹ ಸಮಯ. ಆಸ್ಟ್ರಾಲಜಿ ಕಲಿಬೇಕು ಅಂತ ತುಂಬಾ ಜನರಿಗೆ ಆಸಕ್ತಿ ಇರುತ್ತೆ. ದಿನೇಶ್ ಗುರೂಜಿಯವರು 4 ದಿನದಲ್ಲಿ ಹೇಳ್ಕೊಡ್ತಾರೆ ನಕ್ಷತ್ರ ನಾಡಿಯನ್ನ. ಆಸಕ್ತಿ ಇರೋರು ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಪ್ರಿಡಿಕ್ಟಿವ್ ಗುರು ಜ್ಯೋತಿಷ್ಯ ಜ್ಞಾನನಿಧಿ ನಿಮ್ಮ ಎಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರೂಜಿ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಗುರುಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತಾತ್. ಓಂ. ನಮಸ್ಕಾರ ವೀಕ್ಷಕರೇ, ರಾಶಿ ಫಲಗಳನ್ನ ನೋಡುವಂತಹ ಸಮಯ. ಯಾಕಂತ ಹೇಳಿದ್ರೆ ಸೂರ್ಯ ಕುಂಭ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ನಿನ್ನೆ ಸಂಚಿಕೆಯಲ್ಲಿ ಗುರುಜಿಯವರು ರಾಶಿ ಫಲಗಳನ್ನ ಹೇಳಿದ್ರು. 6 ರಾಶಿಗಳನ್ನ ಮುಗಿಸಿದ್ರು. ಮಿಕ್ಕಿರುವಂತ ರಾಶಿಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚಿನ ಡೇಟ್ಸ್ಗಳನ್ನ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಗುರುಜಿಯವರು ಇದೇ ತಿಂಗಳು 23ನೇ ತಾರೀಕಿಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ. ಆಸಕ್ತಿ ಇರೋರು ದಯವಿಟ್ಟು ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇವಾಗ ತುಂಬಾ ಜಾಗಗಳಲ್ಲಿ ವಾಹಿನಿಗಳು ಸ್ವಲ್ಪ ಬರ್ತಾ ಇಲ್ಲ, ಕೇಬಲ್ದೆಲ್ಲ ಏನೇನೋ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ. ಸೊ ಆ ಥರ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ಗಳು ನಡೀತಾ ಇರೋದು ಸಹಜ. ಯಾಕಂದ್ರೆ ನಮ್ಮ ಮನೆಗಳಲ್ಲೂ ಕೂಡ ಅದೇ ಥರ ಆಗ್ತಾ ಇದೆ. ಚಾನೆಲ್ಗಳು ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಮ್ಮ ಸಂಚಿಕೆಯನ್ನು ಸರ್ಚ್ ಮಾಡಿದ್ರೆ ಡೇಟ್ಸ್ಗಳ ವಿವರಗಳು ನಿಮ್ಗೆ ಸಿಗುತ್ತೆ. ಸೊ ಖಂಡಿತವಾಗ್ಲೂ ತಿಳ್ಕೊಂಡು ಕ್ಲಾಸಸ್ಗೆ ಬಂದು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ, ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ 1 ದಿನ, ಏಪ್ರಿಲ್ 13ಕ್ಕೆ ಮೈಸೂರು ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಗುರುಜಿ, ಇವಾಗ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಗುರುಜಿ, ಸೂರ್ಯ ಕುಂಭರಾಶಿ ಪ್ರವೇಶ ಮೊನ್ನೆ ಆಗಿದೆ. ಕನ್ಯಾ ಲಗ್ನದವರೆಗೂ ಅಥವಾ ಕನ್ಯಾ ರಾಶಿವರೆಗೂ ಮಾತಾಡ್ತಾ ಇದ್ವಿ. ತುಲಾ ಲಗ್ನದವ್ರಿಗೆ ಹೇಗಿದೆ? ತುಲಾ ಲಗ್ನದವ್ರಿಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆ ಟೈಮ್, ಅದ್ಭುತವಾಗಿರ್ತಕ್ಕಂಥ ಟೈಮ್. ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಮಾಡ್ತೀರಾ, ಭಾಳ ಒಂದು ಯಶಸ್ಸು ಕೊಡ್ತಕ್ಕಂಥ ಒಂದು ಸಮಯ, ಹೆಚ್ಚಿನ ಮಾರ್ಕ್ಸ್ ತೆಗಿತಕ್ಕಂಥ ಒಂದು ಸಮಯ ಬಂದಿದೆ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರುತ್ತೆ, ಆದರೂ ಕೂಡ ಮುಂದೆ ಜಯ ಕಾಣ್ತೀರಾ. ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಸ್ಲೋ ಟೈಮ್ ಓಡ್ತಾ ಇದೆ, ಬಟ್ ರೊಟೇಷನಲ್ಲಿ ಬಿಸ್ನೆಸ್ಸು ಖಂಡಿತ ಕ್ಲಿಕ್ ಆಗುತ್ತೆ. ವೈವಾಹಿಕ ಜೀವನದಲ್ಲಿರೋರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ, ಭಾಳ ಒಂದು ಅನ್ಯೋನ್ಯ ಇರ್ತಕ್ಕಂಥದ್ದು ಫ್ಯಾಮಿಲಿಗಳಲ್ಲಿ ತೋರಿಸ್ತಾ ಇದೆ. ಯಾರು ಮದುವೆ ಆಗಬೇಕು, ಯಾರು ಇಷ್ಟಪಟ್ಟು ಯಾರನ್ನೊಬ್ಬರು ಇಷ್ಟಪಡ್ತಾ ಇದ್ದಾರೆ, ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ಒಳ್ಳೆಯ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಮನೆಗಳಲ್ಲಿ ಒಪ್ಪಿ ಮಾಡಿಸ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ, ಮಾಡ್ಕೋಬೋದು. ಸೊ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ತುಲಾ ಲಗ್ನ ಅದ್ಭುತವಾಗಿದೆ. ಸೂರ್ಯನ ಪ್ರವೇಶ ಕುಂಭರಾಶಿಗೆ. ಮುಂದೆ ವೃಶ್ಚಿಕ ರಾಶಿ ನೋಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ. ಆರೋಗ್ಯ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ. ಹೀಟ್ ರಿಲೇಟೆಡು, ಡೈಜೆಷನ್ ರಿಲೇಟೆಡು, ಕಣ್ಣಿನ ತೊಂದರೆ, ತಲೆನೋವು ಜಾಸ್ತಿ, ನಿದ್ದೆ ಬಾರದೇ ಇರ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಗೋಚಾರ ಫಲ ಸೂರ್ಯನದು. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಮನಿ ರೊಟೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ನೀವು ಕಾಣ್ಬೋದು ವೃಶ್ಚಿಕ ಲಗ್ನದವ್ರಿಗೆ. ಧನುರ್ ಲಗ್ನದವ್ರಿಗೆ ಎಜುಕೇಷನಲ್ಲಿ ಸ್ವಲ್ಪ ವಿದೇಶ ಪ್ರಯಾಣ ಏನಾದ್ರು ಮಾಡಬೇಕು ಅಂದರೆ ಖಂಡಿತ ಒಂದು ಒಳ್ಳೆಯ ಒಂದು ಸಮಯ. ಎಜುಕೇಷನ್ ಏನಾದರೂ ಫಾರಿನಲ್ಲಿ ಮಾಡಬೇಕು ಅಥವಾ ಅಪ್ಲೈ ಮಾಡಬೇಕು ಅಥವಾ ಅಲ್ಲಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ರಿಸಲ್ಟು. ಖಂಡಿತ ನೆಕ್ಸ್ಟ್ ಮಂತ್ 14-15 ಒಳಗಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ದಶಾಭುಕ್ತಿಗಳು ಸೂರ್ಯ ಬಂದಿದ್ದಲ್ಲಿ ಖಂಡಿತ ಗೋಚಾರದಲ್ಲಿ 100% ಗ್ಯಾರಂಟಿ ಆಗುತ್ತೆ. ಜಾಬ್ ವಿಚಾರದಲ್ಲಿ ಭಾಳಷ್ಟು ಕಿರಿಕಿರಿ ಇರುತ್ತೆ, ಭಾಳಷ್ಟು ಕಷ್ಟಪಡಬೇಕಾಗತ್ತೆ. ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ಸ್ವಲ್ಪ, ಅಥವಾ ಚೇಂಜ್ ಆಫ್ ಪ್ಲೇಸ್ ತೋರಿಸ್ತಾ ಇದೆ. ನಿಮಗೆ ಅನ್ಫೇವರಬಲ್ ಟೈಮ್, ಬಾಸ್ ನಿಮಗೆ ಫೇವರಬಲ್ ಆಗಿದ್ದರು, ಸಡನ್ನಾಗಿ ಅನ್ಫೇವರಬಲ್ ಆಗಿದ್ದಾರೆ ಅಂತ ಒಂದು ಸಂದರ್ಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲೂ ಅಷ್ಟೇ ಹೆಚ್ಚು ಶ್ರಮ ಹಾಕಬೇಕು ಅಂತ ತೋರಿಸ್ತಾ ಇದೆ. ಆದರೂ ಕೂಡ ರೊಟೇಷನ್ ಅಥವಾ ಟರ್ನ್ ಓವರ್ ಅಥವಾ ಸೇಲ್ಸು ಭಾಳ ಕಮ್ಮಿ ಇರುತ್ತೆ ಅಂತ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ವರ್ಕ್ ಮಾಡಿ ಜಾಬಲ್ಲಿರೋರು. ಸಾಧ್ಯವಾದಷ್ಟು ಸೈಲೆಂಟಾಗಿದ್ದರೆ ಜಾಬ್ ವಿಚಾರದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದೊಂದು ಪಾಯಿಂಟ್. ಅದೇ ರೀತಿ ಮಕರ ನೋಡೋಣ. ಮಕರ ಲಗ್ನದವ್ರು ವಿಶೇಷವಾಗಿ ಸಡನ್ನಾಗಿ ಒಂದು ದುಡ್ಡು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ, ಭಾಳ ಒಂದು ನಗ್ತಕ್ಕಂಥ ಒಂದು ಸಂದರ್ಭ. ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದಿದ್ದಲ್ಲಿ ಖಂಡಿತ ಫಲ ಗ್ಯಾರಂಟಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿರೋರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ.
ಬಿಸ್ನೆಸ್ಸಲ್ಲಿರೋರಿಗೂ ಕೂಡ ಭಾಳ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಹೆಚ್ಚಿನ ವ್ಯಾಪಾರ ತೋರಿಸ್ತಾ ಇದೆ. ಕೆಲಸದಲ್ಲಿರೋರಿಗೂ ಕೂಡ ಅಷ್ಟೇ, ಒಂದು ಸಡನ್ನಾಗಿ ಏನಾದರೂ ಒಂದು ಇಂಕ್ರಿಮೆಂಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಲ್ಲ ವಿಚಾರದಲ್ಲೂ ಕೂಡ ಅದ್ಭುತವಾಗಿದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಕಾಣಿಸ್ಕೊಳ್ತಕ್ಕಂಥದ್ದು, ಸ್ವಲ್ಪ ಇರಿಟೇಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ಹೊಟ್ಟೆಯ ಕೆಳಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಹೀಟ್ ಆಗ್ತಕ್ಕಂಥದ್ದಲ್ಲಿ, ಉರಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಹೆಚ್ಚಿನ ನೀರು ಕುಡಿತಕ್ಕಂಥದ್ದು ಮಾಡಬೇಕು. ಮೊನ್ನೆ ತಾನೇ ರಥಸಪ್ತಮಿ ಆಗಿದೆ. ರಥಸಪ್ತಮಿ ಆದರೆ ಅದು ಸೂರ್ಯ ರಥ ಹತ್ತಿದ್ದಾನೆ ಅಂತಂದರೆ ಸೆಕೆ, ಬಿಸಿಲು, ಸೂರ್ಯ ಆಗ್ತಕ್ಕಂಥದ್ದು ತೋರಿಸುತ್ತೆ. ಕುಂಭಲಗ್ನದವ್ರಿಗೆ ಹೇಗಿದೆ ಅಂತಂದರೆ, ಜಾಬಲ್ಲಿರೋರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ಸಲ್ಲಿರೋರಿಗೆ ಚೆನ್ನಾಗಿದೆ, ಬಟ್ ಸ್ಟಿಲ್ ಮನಿ ಸ್ವಲ್ಪ ಅಷ್ಟು ಈಸಿಯಾಗಿ ಬರೋದಿಲ್ಲ, ಸ್ವಲ್ಪ ಕಟ್ಟಾಗಿ ಬರ್ತಕ್ಕಂಥದ್ದು ಕುಂಭ ಲಗ್ನದವ್ರಿಗೆ. ಕೆಲಸದಲ್ಲಿರೋರಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ವಿದ್ಯಾಭ್ಯಾಸದಲ್ಲಿರೋರಿಗೆ ಸ್ವಲ್ಪ 50-50, ಸ್ವಲ್ಪ ಚೆನ್ನಾಗಿ ಹೋದ್ರೂ ಕೂಡ ರಿಸಲ್ಟ್ ಬರೋದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ. ಯಾರ್ಯಾರು ಮದುವೆ ಆಗಿಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟರೆ ಈಸಿಯಾಗಿರ್ತಕ್ಕಂಥದ್ದು. ಸೆಲೆಕ್ಷನ್ ಮಾಡ್ತಾಯಿದ್ದೀವಿ, ಎಷ್ಟೋ ದಿವಸ ಆಯಿತು, ಈಗ ಒಂಥರ ಸೆಲೆಕ್ಷನ್ ಟೈಮ್, ಫೈನಲೈಸಿಂಗ್ ಟೈಮ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ 15th ಒಳಗಡೆ ತೋರಿಸ್ತಾ ಇದೆ. ಸೆಲೆಕ್ಷನ್ ಬೇಗ ಮಾಡ್ಕೊಳ್ಳಿ, ಸೆಲೆಕ್ಷನ್ ಟೈಮ್ ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಕುಂಭ ಲಗ್ನದವ್ರಿಗೆ ಓವರಾಲು ಸ್ವಲ್ಪ ಪರವಾಗಿಲ್ಲ. ಇದು ಸೂರ್ಯನ ಒಂದು ಫಲ. ಕಡೆಯದಾಗಿ ಮೀನ ಲಗ್ನ ನೋಡೋಣ. ಮೀನ ಲಗ್ನದವ್ರಿಗೆ ಸ್ವಲ್ಪ ಅನಾರೋಗ್ಯ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು, ಇಂಡೈಜೆಷನ್ ಆಗ್ತಕ್ಕಂಥದ್ದು, ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚು ಅವರು ರೆಸ್ಟ್ ತೊಗೊಳ್ಬೇಕು ಅಂತ ಹೇಳ್ತೀವಿ, ಸಜೆಷನ್ ಮಾಡ್ತೀವಿ. ಆಮೇಲೆ ಹೆಚ್ಚು ತಿಂತಕ್ಕಂಥದ್ದು ಅಂದರೆ ಎರಾಟಿಕ್ ಈಟಿಂಗ್ ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ ಬಂದ್ಬಿಟ್ಟು ಎರಾಟಿಕ್ ಈಟಿಂಗ್ ಆದಾಗ ಖಂಡಿತ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ಇಂಡೈಜೆಷನ್ ಆಗ್ತಕ್ಕಂಥದ್ದು. ಸೊ ಸಾಧ್ಯವಾದಷ್ಟು ಎಷ್ಟೇ ಕ್ರೇವಿಂಗ್ ಇದ್ದರೂ ಕೂಡ ಲಿಮಿಟಾಗಿ ತಿಂತಕ್ಕಂಥದ್ದು ಮನಸ್ಸಿಗೆ ಹಾಕೋಬೇಕು. ಯಾಕಂದರೆ ಮನಸ್ಸಿಗಿನ ಯಾವುದು ದೊಡ್ಡದಿಲ್ಲ. ಯಾವುದೇ ಒಂದು ಕಾರಣಕ್ಕೆ ಮನಸ್ಸೇ ಕಾರಣ. ಮನಸ್ಸಿಲ್ಲ ಅಂದರೆ ಯಾವುದೂ ಕಾರಣ ಇಲ್ಲ. ಮೈಂಡ್, ಅದಕ್ಕೆ ಫಸ್ಟು ಚಂದ್ರನ ರಾಶಿ ಹೇಳ್ತೀವಿ, ರಾಶಿ ಫಲಗಳು ಹೇಳ್ತೀವಿ. ಯಾಕಂದರೆ ಮನಸ್ಸು ಕಾರಕ ಆಗಿರೋದ್ರಿಂದ ನಮ್ಮ ಮೈಂಡ್ ಹೆಂಗೆ ಪ್ರಚಲಿತ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ರಾಶಿ ಫಲಗಳು ಬರೀ ಮೈಂಡ್ ಮೇಲಿರೋದ್ರಿಂದ ಕಾರ್ಯಕ್ಕೆ ರೂಪುಗೊಳ್ಳೋದು ಭಾಳ ಕಷ್ಟ. ಅದು ಬಿಟ್ಟರೆ ಕೆಲಸದಲ್ಲಿ ವಿಚಾರದಲ್ಲೂ ಸ್ವಲ್ಪ ಹಿಂದೆ ಹೊಡೆಯುತ್ತೆ. ಬಿಸ್ನೆಸ್ಸಲ್ಲಿರೋರಿಗೂ ಭಾಳ ಒಂದು ಟಫ್ ಟೈಮ್ ಅಂತ ಹೇಳ್ಬೋದು. ದಶಾಭುಕ್ತಿಗಳಲ್ಲಿ ಸೂರ್ಯ ಏನಾದ್ರು ಬಂದಾಗ ಖಂಡಿತ ನಾನು ಹೇಳ್ತಕ್ಕಂಥ ಫಲಗಳು ಗೋಚಾರದಲ್ಲಿ ಏರ್ಪಾಟಾಗುತ್ತೆ. ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಕಮ್ಮಿ ಇಟ್ಕೊಳ್ಳಿ. ಸಿಚುವೇಶನ್ಸ್ ಯಾವಾಗಲೂ ಹಿಂಗೆ ಇರಲ್ಲ. ಯಾಕಂದರೆ ಲೈಫು, ನಾನು ಬರೀ ಒಂದು ರಾಶಿ ಒಂದು ಲಗ್ನಕ್ಕೆ ಹೇಳ್ತಾ ಇಲ್ಲ, ಓವರಾಲ್ ಲೈಫು ನಾವು ಒಂದು ಅಂದ್ಕೊಂಡಿರ್ತೀವಿ, ಒಂದು ಬರ್ತಾ ಇರುತ್ತೆ. ಬಟ್ ದಟ್ ಈಸ್ ನಾಟ್ ದಿ ಎಂಡ್, ದಟ್ ಈಸ್ ದಿ ಬೆಂಡ್ ಅಂತ ಹೇಳ್ತೀವಿ. ಸೊ ಲೈಫ್ ಹ್ಯಾಸ್ ಟು ಮೂವ್ ಆನ್. ಸೊ ಒಂದನ್ನು ಯಾವುದೋ ನಾವು ಬರ್ತಾ ಇರಲ್ಲ, ಬಂದಿರಲ್ಲ ಅಂತ ಭಾಳ ಇಚ್ಛೆ ಪಡ್ತಾ ಇರ್ತೀವಿ. ಅದು ಬಂದು ಅದು ಮುಗಿದೋಗೋ ಅಷ್ಟಕ್ಕೆ ನಮ್ಗೆ ಇದೊಂದಿತ್ತು, ಏನೋ ಒಂದು ಚೆನ್ನಾಗಿತ್ತು, ಹೋಯ್ತು ಅಂತ ಹೇಳ್ತೀವಿ. ಬಟ್ ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಆಲ್ರೆಡಿ ಹೋಗಿರ್ತಕ್ಕಂಥದ್ದು ಚಿಂತೆ ಬಿಡಬೇಕು. ಸೊ ಆ ಒಂದು ಚಿಂತೆ ಬಿಟ್ಟು ಖಂಡಿತ ಒಂದು ಮುಂದೆ ಹೋಗ್ತಾಯಿದ್ರೆ ಲೈಫು ಭಾಳ ಅದ್ಭುತವಾಗಿರುತ್ತೆ. ನಾವು ಭಾಳ ಬ್ಲೇಮ್ ಮಾಡ್ತೀವಿ. ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ನಮ್ಮ ಜೀವನನ ನೇಮಿಂಗ್ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿರುತ್ತೆ. ಸೂರ್ಯ ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಸೂರ್ಯನೇ ಪ್ರಮುಖವಾಗಿರ್ತಕ್ಕಂಥದ್ದು. ನಾವೆಲ್ಲ ಬಂದಿರೋದು ಸೂರ್ಯನಿಂದನೇ. ಸೂರ್ಯನ ಆರಾಧನೆ, ಸೂರ್ಯ ನಮಸ್ಕಾರ, ಗಾಯತ್ರಿ ಜಪ ಮಾಡ್ತಕ್ಕಂಥದ್ದು ಸೂರ್ಯನಿಗೆ ಮುಖ್ಯವಾಗಿ. ಗಾಯತ್ರಿ ದೇವಿ ಅಂದರೆ ಅಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಭರ್ಗೋ ಅಂತಂದರೆ ಆ ಬರ್ನಿಂಗ್ ಗಾಡ್ಗೆ ನಾವು ಹೇಳ್ತಕ್ಕಂಥದ್ದು. ಕೊನೆಯದಾಗಿ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಮ್ ಅಂತ ಹೇಳ್ತೀವಿ. 7 ಲೋಕಕ್ಕೂ ನಾವು ನಮಸ್ಕರಿಸಿ ಮೇಲಿರ್ತಕ್ಕಂಥ 7 ಲೋಕಕ್ಕೆ ನಾವು ನೋಡಬೇಕು. ಪ್ರತಿಯೊಬ್ಬ ಮನುಷ್ಯ ಯಾವುದೇ ಒಂದು ಸ್ಥಿತಿ ಇದ್ದರೆ ಮೇಲೆ ಹೋಗ್ತಕ್ಕಂಥದ್ದು, ಅಂದರೆ ಅವನ ಕೆರಿಯರಲ್ಲಿ ಮೇಲೆ ಹೋಗ್ತಕ್ಕಂಥದ್ದು ನೋಡ್ತಾ ಇರ್ತಾನೆ. ಮೇಲೆ ಒಂದೊಂದು ಲೆವೆಲ್ಗೆ ಹೋಗೋದಷ್ಟು ಏನಾಗುತ್ತೆ, ಆಯಾ ಲೆವೆಲ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಭಾಳ ಹರಸಾಹಸ ಮಾಡ್ತಾನೆ. ಒಂದು ಲೆವೆಲ್ ಬಂದಾದಮೇಲೆ ಅಲ್ಲಿ ಒಂದು ಹೋಗ್ತಾ ಇದ್ದಷ್ಟು ನಮಗೆ ನಿಲ್ಲಕ್ಕೆ ಜಾಗ ಇರಲ್ವಂತೆ, ಕೂತ್ಕೊಳ್ಳೋಕ್ಕೆ ಚೇರ್ ಭಾಳ ಕಮ್ಮಿ ಆಗ್ತಾ ಇರ್ತಂತೆ, ಕೆಳಗಡೆ ಭಾಳ ಚೇರ್ ಇರುತ್ತಂತೆ. ನಿಮ್ಮ ಜೀವನ ಹಿಂದೆ ಆಗ್ತಾ ಇರೋದೆಲ್ಲ ನೋಡಿ ಭಾಳ ಸಂತೋಷವಾಗಿರ್ತೀವಿ. ಒಂದೊಂದು ಲೆವೆಲ್ ಹೋಗ್ತಾ ಟಫ್ ಆಗುತ್ತೆ, ಎಲ್ಲ ಬಿಟ್ಬಿಡ್ಬೇಕಾಗತ್ತೆ. ಇನ್ಹಿಬಿಷನ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಬಿಡಬೇಕಾಗತ್ತೆ. ಮೇಲೆ ಹೋಗ್ತಾ ಮೇಂಟೆನೆನ್ಸ್ ಇದೆಯಲ್ಲ, ಆ ಮೇಂಟೆನೆನ್ಸಿಂದನೇ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಈಗ ಆವಾಗ ನಮಗೆ ಈ ಅಸ್ಟ್ರಾಲಜಿ ಭಾಳ ಪ್ರಮುಖವಾಗಿ ಒಂದು ಪಾತ್ರ ವಹಿಸುತ್ತೆ. ನನ್ನ ಈಗಿರೋ ಪರಿಸ್ಥಿತಿ ಸೇಮ್ ಇಟ್ಟಿರುತ್ತಾ, ಕೆಳಗೆ ಬೀಳುತ್ತಾ, ನನಗೆ ಬರ್ತಾ ಇರೋ ಸಂಬಳ ಸೇಮ್ ಇರುತ್ತಾ, ಇನ್ನೂ ಕಮ್ಮಿ ಹೋಗ್ಬಿಡ್ತೀನ,
ಆ ಕ್ಯೂರಿಯಾಸಿಟಿ ಇರುತ್ತೆ. ನನಗೊಂದು ಕೆಲಸ ಇದೆ, ಎಲ್ಲೋ ಒಂದು ಕಡೆ ಕೆಲಸ ಇದೆ, ನನಗೆ ಇವತ್ತು ನಾಳೆ ಏನು ಮಾಡ್ತಾರೋ, ನಾನು ಸ್ವಲ್ಪ ಕೆಲಸ ಸಿಗೋದು ತೆಗೆದಾಕ್ಬಿಡ್ತಾರೋ, ಅಥವಾ ಸಂಬಳ ಕೊಡಲ್ವೋ, ಅಥವಾ ಸಂಬಳ ಕೊಟ್ಟಿಲ್ಲ ಅಂದರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಕೆಲಸ ಸಿಗಬೇಕು, ಎಲ್ಲ ವಿಚಾರದಲ್ಲೂ ನಮಗೆ ಕುತೂಹಲನೇ ಹೆಚ್ಚಾಗಿರುತ್ತೆ. ಕುತೂಹಲದ ಜೊತೆ ಭಯದ ವಾತಾವರಣ ಹೆಚ್ಚಾಗುತ್ತೆ. ಸೊ ಜ್ಯೋತಿಷ್ಯ ಇಲ್ಲಿ ನಮ್ಮ ಕುತೂಹಲ ಮತ್ತು ಭಯಕ್ಕೆ ನೆರವಾಗುತ್ತೆ. ಈ ನಕ್ಷತ್ರ ನಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬ ಒಂದು ಭಾಳ ಸೆನ್ಸಿಟಿವ್ ಪಾಯಿಂಟ್ ಹೇಳ್ತೀನಿ. ಇವತ್ತು ಇದಾಗಿದ್ದ ತಕ್ಷಣವೇ ಎಲ್ಲ ಕಾಲ್ಗಳು ದನ 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 ಬಂದುಬಿಡುತ್ತೆ. ಯಾರ್ಯಾರು ಕಾಲ್ ಮಾಡ್ತಾರೆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಇವತ್ತು ಕಾಲ್ ಕೇಳ್ತಾ ಇದ್ದೀನಿ, ಯಾವುದೋ ಒಂದು ವಿಚಾರ ಒಂದು ಮಾಡ್ತಾಯಿದ್ದೀನಿ, ಒಂದು ಕ್ವಶನ್ ಕೇಳ್ಬೋದು. ಬಟ್ ಇನ್ನು ನಿಮ್ಮ ಜೀವನದ ಮಿಕ್ಕ ಕ್ವಶನ್ಗಳಿಗೆಲ್ಲ ಯಾರು ಆನ್ಸರ್ ಮಾಡೋರು? ಅದಕ್ಕೆ ಬೇರೆ ಕಡೆ ಹೋದರೆ ಪೇ ಮಾಡಬೇಕಾಗತ್ತೆ, ನಂಬಿಕೆ ಇರೋದಿಲ್ಲ, ಗ್ಯಾರಂಟಿನೂ ಇಲ್ವಂತ. ನಿಮ್ಮ ಜೀವನದ್ದು ನಿಮ್ಮ ಮುಂದೆನೇ ಕೂತ್ಕೊಂಡು ನಿಮಗೆ ತೋರಿಸ್ಕೊಟ್ಟು ಹಿಂದೆ ಏನಾಗಿದೆ, ಇನ್ನು ಇವಾಗ ಏನಾಗ್ತಾಯಿದೆ, ಇನ್ನು ಮುಂದೆ ಏನಾಗ್ತಕ್ಕಂಥದ್ದು ಎಲ್ಲೂ ಈ ವಾಹಿನಿ ಕರ್ನಾಟಕದಲ್ಲಿ ಯಾವ ವಾಹಿನಿಯೂ ಬಂದಿಲ್ಲ. ಬಂದಾದಮೇಲೂ ತುಂಬ ಜನ ಆಲೋಚನೆ ಮಾಡ್ತಾಯಿದ್ದಾರೆ. ಜನಕ್ಕೇನು ಅಂತಂದರೆ, ನಾವು ಜ್ಯೋತಿಷ 4 ದಿವಸದಲ್ಲಿ ಕಲಿತು ಏನು ಮಾಡಿಬಿಡ್ತೀವಿ ಅಂತ ತಪ್ಪು ಕಲ್ಪನೆಯಲ್ಲಿ ಇವತ್ತೂ ಇದ್ದೀರಾ. ವಾಹಿನಿಲಿ ಏನೇನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ರೆ ಈಗಲೂ ಆ ಕಲ್ಪನೆಯಲ್ಲಿ ಇದ್ದೀರಾ. ಎಲ್ಲರಿಗೂ ಡೌಟು, ಯಾಕಂದರೆ ಕೆಲವರು ಜ್ಯೋತಿಷಕ್ಕೆ ಹೋಗಿರ್ತಾರೆ, ಅಲ್ಲೇನೂ ಕಲ್ತಿಲ್ಲ, ಇಲ್ಲೇನು 4 ದಿವಸದಲ್ಲಿ ಅಂತಾರೆ. ಸೊ ಹಾಗೆ ಅನಿಸೋದು. ಯಾಕಂದರೆ ಒಂದು ಮೊಬೈಲ್ ಬರೋಕ್ಕಿಂತ ಮುಂಚೆನೂ ಅದೇ ಥರ ಆಗಿದ್ದು. ಯಾರು ಒಂದು ಫೋನ್ ಇಟ್ಕೊಂಡು ಹಿಂಗೆ ಕೈಯಲ್ಲಿ ಗಾಳೀಲಿ ಮಾತಾಡ್ತೀವಿ ಅಂದಾಗ ನಗ್ತಾ ಇದ್ರು. ಬಂದಾದಮೇಲೆ ಇವತ್ತು ಯಾರು ನಗ್ತಾರೆ? 100 ವರ್ಷದ ಕೆಳಗಡೆ ಯಾರಾದರೂ ಈ ಫೋನಲ್ಲಿ ಮಾತಾಡ್ತಾ ಇದ್ದೀವಿ, ಈ ಥರ ಗಾಳೀಲಿ ಮಾತಾಡ್ತೀವಿ ನಾವು ಅಂತಂದರೆ ಇವ್ನಿಗೇನೋ ದೆವ್ವ ಮೆಟ್ಕೊಂಡಿದೆ ಅಂತಾರೆ. ಇವತ್ತೆಲ್ಲ ಫೋನ್ ಇಟ್ಕೊಂಡು ದೆವ್ಗಳ ಥರನೇ ಆಡ್ತಾಯಿದ್ದೀವಿ. ಓಕೆ, ದೆವ್ಗಳಾಗ್ಬಿಟ್ಟಿದ್ದೀವಿ. ಯಾರ್ಯಾರ ಜೊತೆನೂ ಮಾತಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀವಿ, ದೆವ್ಗಳೇ ಇವಾಗ. ಸೊ ಆ ರೀತಿ ಪ್ರತಿಯೊಂದು ಸಾಧ್ಯ ಇದೆ, ಯಾವುದೂ ಅಸಾಧ್ಯ ಇಲ್ಲ. 4 ಡೇಸ್ ಅನ್ನೋದು ನಮ್ಮ ಜೀವನಕ್ಕೆ ಆಗ್ತಕ್ಕಂಥದ್ದು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಇದೆಯಲ್ಲ, ಆ ರೀತಿ 4 ಡೇಸಲ್ಲಿ ನಮ್ಮ ನಕ್ಷತ್ರ ನಾಡಿ ಕಲಿಸ್ಕೊಡ್ತೀನಿ. ಯಾವ್ಯಾವ ಊರಿಗೆ ಬರ್ತಾಯಿದ್ದೀನಿ, ಈಗ ಮಂಗಳೂರಿಗೆ ಬರ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ಇಂಟ್ರೆಸ್ಟ್ ಇದೆ, ಯಾರ್ಯಾರು ಅಲ್ಲಿ ನೋಡ್ತಾ ಇದ್ದೀರೋ ಒಂದು ಸಣ್ಣ ಪ್ರಯತ್ನ ಮಾಡಿಬಿಡಿ. ಪ್ರಯತ್ನ ಬಂದಾದಮೇಲೆ, ಇಲ್ಲಿ ಕಲಿತಾದ್ಮೇಲೆ ನಿಮ್ಗೆ ಆಗ್ತಕ್ಕಂಥ ಆನಂದ ನಾನು ಹೇಳಲ್ಲ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ವಂಡರ್ಫುಲ್ ಜರ್ನಿ. ಜೀವನದಲ್ಲಿ ಹುಟ್ಟೋದು ಒಂದು ಸತಿ, ಸಾಯೋದು ಒಂದು ಸತಿ. ಅದರಲ್ಲಿ ನಮ್ಮ ಜೀವನ ಹೇಗಿದೆ ಅಂತ ನಾವು ತಿಳ್ಕೊಂಡ್ಬಿಡೋದು ಮುಂಚೆನೇ ಇದೆಯಲ್ಲ, ಅದು ಏನಾಗುತ್ತೋ ಹಾಗೇ ಆಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಕರ್ಮಫಲ ಏನೂ ತೆಗ್ದಾಕೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಏನು ಕೆಟ್ಟದಾಗಬೇಕು ಒಳ್ಳೇದಾಗಬೇಕು ಹಾಗೇ ಆಗುತ್ತೆ. ಭಾಳಷ್ಟು ಕೆಟ್ಟ ತಿಳ್ಕೊಂಡಿದ್ದಾರೆ. ಜ್ಯೋತಿಷ್ಯ ಕಲ್ತಿರೋರು ಅವ್ನ ಜೀವನ ಅವ್ನಿಗೆ ಗೊತ್ತಿಲ್ವಾ, ಅವ್ನ ಹಣೆ ಬರ ಗೊತ್ತಿಲ್ವ? 100% ಗೊತ್ತು ಸ್ವಾಮಿ. ಏನಿದೆಯೋ ಅದೇ ಆಗಲೇಬೇಕು, ಅದು ಹಾಗೇ ಆಗುತ್ತೆ. ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಮಾತ್ರ ಯಂತ್ರ, ಮಂತ್ರ, ತಂತ್ರ. ಆಲ್ಟ್ರೇಷನ್ ಮಾಡ್ಕೋಬೋದು ಅಷ್ಟೇ. ನಾವೊಂದು ಟ್ರೈನಲ್ಲಿ ಹೋಗಬೇಕಾದ್ರೆ ಆ ಅಳಿ ತುಂಬ ಎತ್ತಾಗ್ತಾ ಇದ್ದರೆ ಆ ಇಂಜಿನ್ ಹತ್ರ ನಾವು ಕುಣಿತಾ ಇರ್ತೀವಿ. ನಮಗೆ ಒಂದು ಕುಷನ್ ಹಾಕಿಕೊಟ್ರೆ ಸ್ವಲ್ಪ ಪರವಾಗಿಲ್ಲ, ಜರ್ನಿ ಚೆನ್ನಾಗಿತ್ತು ಅಂತ ಹೇಳ್ತೀವಲ್ಲ. ಕುಷನ್ ಅನ್ನೋದೇ ಇಲ್ಲಿ ಯಂತ್ರ, ಮಂತ್ರ, ತಂತ್ರ ಅಂತ ಹೇಳ್ಬಿಟ್ಟು ಪರಿಹಾರ. ಅದು ತೆಗೆದುಬಿಟ್ಟು ನಿಮಗೆ ಲಕ್ಸುರಿ ಟ್ರೈನ್ ಹಾಕಬೇಕು ಅಂತಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಇದ್ದರೆ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ. ಸಾಕಷ್ಟು ಜನ ಆ ಪೂಜೆ ಈ ಪೂಜೆ ಹೋಮ ಗೀಮ ಮಾಡಿ, ಭಾಳಷ್ಟು ಜನ ಆ ತಟ್ಟೆಲಿ ಊಟ ಮಾಡೋದು, ಈ ತಟ್ಟೆಲಿ ಊಟ ಮಾಡೋದು, ಈ ಲೋಟ ಹಾಕ್ಕೊಳ್ಳೋದು, ಅದು ಹಾಕ್ಕೊಳ್ಳೋದು, ಉಂಗುರಗಳು ಹಾಕ್ಕೊಳ್ಳೋದು, ಆಮೇಲೆ ಆ ದೋಷದ ಪರಿಹಾರ ಈ ದೋಷದ ಪರಿಹಾರ ಎಲ್ಲ ಮಾಡ್ಕೊಂಡಿದ್ರು ಕೂಡ ಯಾವ ಟೈಮ್ ಏನಾಗಬೇಕೋ ಅದೇ ಆಗುತ್ತೆ. ಆ ಟೈಮ್ ಬರ್ತಕ್ಕಂಥ ಟೈಮಲ್ಲಿ ಸ್ವಲ್ಪ 50% ಇದೆ, ಸ್ವಲ್ಪ ಆಗ್ತಾಯಿಲ್ಲ, ಹತ್ರದಲ್ಲಿ ಆಗ್ತಾಯಿಲ್ಲ ಅಂದಾಗ ನಿಮಗೆ ಯಂತ್ರ, ಮಂತ್ರ, ತಂತ್ರ, ಪೂಜೆ ಪುನಸ್ಕಾರಗಳು ಎಲ್ಲ ವರ್ಕ್ ಆಗುತ್ತೆ. ಬಿಲ್ಕುಲ್ ಆಗ್ತಾನೇ ಇಲ್ಲ ಅಂದರೆ ನಿಮಗೆ ಮದುವೆ ವಿಚಾರದಲ್ಲಿ 40 ಇಯರ್ಸಲ್ಲೇ ಮದುವೆ ಅಥವಾ 33ಯಲ್ಲೇ ಮದುವೆ ಅಂದರೆ ಆ ಟೈಮ್ ಬರಬೇಕು, ಅದಕ್ಕೆ ಕಾಯಬೇಕು ಅಷ್ಟೇ. ಆ ಟೈಮಿಂಗ್ ಇರ್ತಕ್ಕಂಥದ್ದೇ ಜ್ಯೋತಿಷ್ಯ. ಟೈಮಿಂಗ್ನ ನಾವು ಆ ಪುರುಷನ ಕಾಲನ ನಾವು ಹಿಂದೆ ಎಳಿಬೇಕು ಅಂತಂದರೆ ನಾವು ಪುಣ್ಯವಂತರಾಗಿರಬೇಕು, ನಾವು ಸಿದ್ಧಪುರುಷರಾಗಿರಬೇಕು. ಆವಾಗ ಕಾಲನ ನಿಲ್ಲಿಸಿ ನಮ್ಮ ಕಡೆ ಹೇಳ್ಕೊಳ್ತಕ್ಕಂಥ ಶಕ್ತಿ ಆ ಸಿದ್ಧಪುರುಷರು ಯಾರೂ ಇಲ್ಲ. ಎಲ್ಲ ವಿಭೂತಿ ಹಾಕ್ಕೊಂಡು ಅದು ಇದು ಇಟ್ಕೊಂಬರ್ತಾರೆ, ಅವ್ರು ಯಾರು ಸಿದ್ಧಪುರುಷರಲ್ಲ. ಯಾಕಂದರೆ ಈಗಿನ ಕಲಿಯೋಗದಲ್ಲಿ ಎಲ್ಲರೂ ಅಷ್ಟೇ ವೇಷಕ್ಕೆ ಮಾರೋಗ್ತಾ ಇದ್ದೀರಾ. ಆ ವೇಷಕ್ಕೆ ಮಾರೋಗ್ಬೇಡಿ. ನಾಳೆ ನಾನಿಲ್ಲಿ ಯಾವ್ದಾರು ಒಂದು ವಾಹಿನಿಲಿ ಅಥವಾ ಇದೇ ವಾಹಿನಿಲಿ ಕೋಟ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಇವ್ರು ಡಾಕ್ಟರ್ ಅಂತ ಹೇಳ್ತೀರಾ, ಕರಿ ಕೋಟ್ ಹಾಕ್ಬಿಟ್ರೆ ಇವ್ರು ಲಾಯರ್ ಅಂತ ಹೇಳ್ತೀರಾ. ನಾನು ಓದಿದ್ದೀನೋ ಇಲ್ವೋ ನಿಮ್ಗೆ ಗೊತ್ತಿರಲ್ಲ. ಅದೇ ರೀತಿ ವಿಭೂತಿ ಹಾಕ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ರೆ ಒಂದು 40 ವರ್ಷ ಅನುಭವ ಆಗಿದೆ ಅಂತ ಹೇಳ್ತೀರಾ. ಸ್ವಲ್ಪ ಚೇಂಜ್ ಆಗಬೇಕು. ನಾವು ಟೆಕ್ನಾಲಜಿ ಮತ್ತು ಲೈಫ್ ಸ್ಟೈಲಲ್ಲಿ ಮತ್ತು ಎಕನಾಮಿಕ್ ಪ್ರೋಗ್ರೆಸ್ ಆಗಿದ್ದೀವಿ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾಮನ್ ಸೆನ್ಸ್ ಇಲ್ಲ ನಮಗೆ. ನಾವು ಎಷ್ಟೊಂದು ವಿದ್ಯೆ ಓದಿದ್ದೀವಿ, ಕಾಮನ್ ಸೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಕಾಮನ್ ಸೆನ್ಸನ್ನು ನಾವು ತೊಗೊಂಬಂದಾಗ ಯಾವುದು ರೈಟ್ ಯಾವುದು ರಾಂಗ್ ಅಂತ ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ಈ ಕಡೆ ಇರ್ತಕ್ಕಂಥ ನನ್ನ ಸಬ್ಜೆಕ್ಟು ಗೊತ್ತಿಲ್ಲದೆ ಇರೋ ಹೇಳಬೇಕು ಅಂತ ಸ್ವಲ್ಪ ಟಫ್ ಆಗುತ್ತೆ. ಈ ಕಡೆ ಬಂದು ಈ ಸಬ್ಜೆಕ್ಟ್ನ ನೋಡಿ ನಿಜವಾದ ಚಿತ್ರೀಕರಣ ಗೊತ್ತಾಗುತ್ತೆ. ಹೆಚ್ಚು ಜನಕ್ಕೆ ರೀಚ್ ಆಗಬೇಕು, ಡಿವೈನ್ ಸಬ್ಜೆಕ್ಟ್ನ ಸೇವ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೆಚ್ಚಿಗೆ ಒಂದು 4 ಮಾತು ಹೆಚ್ಚಿಗೆ ಹೇಳಿದೆ. ಬೇಜಾರಾಗಿದೆ, ತಲೆ ಕೆಡಿಸ್ಕೋಬೇಡಿ. ಇಲ್ಲ ಗುರುಜಿ, ಖುಷಿಯಾಗಿದ್ದರೆ ಎಂಜಾಯ್ ಮಾಡಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. ಗೊತ್ತಿದೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಮಾತನಾಡೋದಕ್ಕೋಸ್ಕರ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳುವಂತಹ ಸಮಯ. ಟೇಕ್ ಅ ಬ್ರೇಕ್.
ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಕರ್ನಾಟಕದ ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ಗುರೂಜಿಯವರು ಆದಷ್ಟು ಊರುಗಳಿಗೆ ಹೋಗಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಆಸಕ್ತಿ ಇದ್ದವರು ಈಗಾಗಲೇ ಬಂದು ತುಂಬಾ ಜನ ಕಲ್ತ್ಕೊಂಡಿದ್ದಾರೆ. ನಿಮ್ಗೆ ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಸ್ಸು ಮಂಗಳೂರಿನಲ್ಲಿ ಫೆಬ್ 23ಗೆ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳು ಅವರ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಂತ ನೋಡುವಂತಹ ಸಮಯ ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣ ಅಂತ. ಬೆಂಗಳೂರು ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ನಮ್ಮ ಮನೆ ಕುಟುಂಬದವರೆಲ್ಲರ ಆರೋಗ್ಯ ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಪ್ರತಿಯೊಂದು ಸಮಸ್ಯೆಗೂ ನಾವೇ ಪರಿಹಾರ ಕಂಡ್ಕೋಬಹುದಲ್ಲ ಅಂತ ಹೇಳಿ ನಕ್ಷತ್ರ ನಾಡಿಗೆ ಬಂದಿರೋದು. ಇಲ್ಲಿ ದಿನೇಶ್ ಗುರೂಜಿ ಅವರಿಂದ 4 ದಿನದ ಕ್ಲಾಸಲ್ಲಿ ಎಷ್ಟೊಂದು ಸಮಸ್ಯೆಗಳಿಗೆಲ್ಲ ಪರಿಹಾರ ಎಲ್ಲ ಅದನ್ನ ಕಲ್ತ್ಕೊಂಡಿದೀವಿ. ಅವ್ರು ಕೊಟ್ಟಿರೋ ಬುಕ್ಗಳು ಎಷ್ಟೊಂದು ಜ್ಞಾನವರ್ಧನೆಗೆ ಸಹಕಾರಿಯಾಗಿದೆ ಅಂದ್ರೆ ಅದು ನಾವು ಪ್ರತಿದಿನ ಅದನ್ನ ಒಂದು ಭಗವದ್ಗೀತೆ ತರ ಅದನ್ನ ನಾವು ಪ್ರತಿದಿನ ಓದ್ಬೇಕು, ತಿಳ್ಕೋಬೇಕು ಅಂತ ನನಗನ್ಸುತ್ತೆ. ಎಲ್ಲರೂ ಬಂದು ಈ ನಕ್ಷತ್ರ ನಾಡಿ ಕಲೀರಿ ಅಂತ ನಾನು ಬಯಸ್ತೀನಿ. ಓಕೆ, ನೋಡಿದ್ರಲ್ಲ ಕಲ್ತಿರುವಂತಹ ಸ್ಟೂಡೆಂಟ್ ಯಾವ ರೀತಿ ಮಾತನಾಡಿದ್ರು ಅಂತ. ಸೊ ಬಂದು ಕಲ್ತ್ಕೊಂಡ್ರೆ ಮದುವೆ, ಬಿಸ್ನೆಸ್ಸು, ಸಾಲಗಳಾಗುತ್ತಾ. ಇವಾಗ ಮದುವೆ ಆಗೋ ಟೈಮಲ್ಲಿ ತುಂಬ ಜನ ದೋಷಗಳನ್ನ ಹೇಳ್ತಾರೆ. ಆ ದೋಷ ಇದೆ, ಈ ದೋಷ ಇದೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡ್ರೆ. ಮಂತ್ರಗಳಲ್ಲಿ ತುಂಬಾನೇ ಶಕ್ತಿ ಇದೆ ಅಂತ ಗುರುಜಿ ಹೇಳ್ತಾರೆ. ಮಂತ್ರ ತಂತ್ರ ಯಂತ್ರ ಪುಸ್ತಕ ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡಿ. ವಾಸ್ತು ಸಮಸ್ಯೆ ಇದ್ರೆ ವಾಸ್ತು ಕಿಟ್ ಕೂಡ ಇದೆ, ಕೈಲಾಶ್ ಯಂತ್ರ ಕೂಡ ಇದೆ. ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂದ್ರೆ ಟೆಲಿಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇದೆ. ಇವಾಗ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ತಾನೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. ಓಕೆ, 12/11/1959 ಮೇಡಮ್. 59? ಹಾ, 59. ಓಕೆ, ಟೈಮಿಂಗ್ಸ್ ಏನು? ಬೆಳಿಗ್ಗೆ 10 ಗಂಟೆ ಮೇಡಮ್. ಬೆಳಿಗ್ಗೆ 10 ಗಂಟೆ. ಹುಟ್ಟಿರುವಂತ ಊರು? ಚಿಕ್ಕಬಳ್ಳಾಪುರ ಮೇಡಮ್. ಬೆಂಗಳೂರೇನಾ? ಚಿಕ್ಕಬಳ್ಳಾಪುರ. ಓಕೆ, ಯಾರ ಬಗ್ಗೆ ಇದು? ಮಾತಾಡಿ ಗುರುಜಿ ಹತ್ರ. ನಮ್ಮ ಯಜಮಾನ್ರ ಬಗ್ಗೆ ಮೇಡಮ್. ಮಾತಾಡಿ. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಬೆಳಗ್ಗೆ ನಿಮ್ಮ ಆಫೀಸಿಗೆ ಕೈಲಾಸ್ ಯಂತ್ರಕ್ಕೆ ಫೋನ್ ಮಾಡಿದೀನಿ, ತಗೊಂತೀನಿ ಸರ್ ಮುಂದಿನ ವಾರ. ಆಯ್ತಮ್ಮ, ತೊಂದರೆ ಇಲ್ಲ. ಕುಜದಶೆ ನಡೀತಾ ಇದೆ. ಕುಜದಶೆ ಬುಧ ಭುಕ್ತಿ ನಡೀತಾ ಇದೆ. ಕುಜ ಮತ್ತೆ ಬುಧನ್ ನೋಡೋಣ. 5-12 ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಕುಜನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ಏನು ವರಿ ಮಾಡಬೇಡಿ, ಚೆನ್ನಾಗಾಗುತ್ತೆ, ಚೇತರಿಕೆ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಕುಜದಶೆ ಯಾವ ವಿಚಾರದಲ್ಲಿ ನೋಡ್ಲಮ್ಮ? ಅದೇ ಸರ್, ತುಂಬಾ ಸಮಸ್ಯೆಗಳಾಗ್ಬಿಟ್ಟಿದೆ. ಫೈನಾನ್ಸ್ ಎಲ್ಲ ಕೋರ್ಟ್ ಕಚೇರಿಲಿದೆ. ಒಂದು 10 ಕೇಸ್ ಇದೆ. ಯಾವ್ದು ನಮ್ ಕಡೆಗೆ ಆಗ್ತಾ ಇಲ್ಲ. ದುಡ್ಡು ನಮ್ದು ಸೈಟು ಒಂದು ಪ್ರಾಪರ್ಟಿನೂ ಕಳ್ಕೊಂಬಿಟ್ವಿ. ತುಂಬಾ ಸಮಸ್ಯೆ ಆಗಿದೆ. ಮುಂದೆ ಸರಿ ಹೋಗುತ್ತಾ ಅಂತ ಯೋಚನೆ ಆಗ್ಬಿಟ್ಟಿದೆ ಸರ್. ಸುಮ್ನೆ ಲಾಯರ್ಗಳು ತಿನ್ನೋದಾಗೋಗಿದೆ ಸರ್. ಜೀವನ ಎಲ್ಲ ಮುಂದೆ ಸರಿ ಹೋಗುತ್ತಾ ಇದೇ ಯೋಚನೆ ಆಗಿದೆ ಸರ್. 2-3 ವರ್ಷದಿಂದ ಫೈನಾನ್ಸ್ ಕಂಡೀಷನ್ ಇದಾಗ್ಬಿಟ್ಟಿದೆ. ಖಂಡಿತ ವಿನ್ ಆಗ್ತೀರಾ. 2019 ಆಗಸ್ಟಿಂದ 2020 ಜನವರಿ ಎಲ್ಲ ಕೇಸು ಕ್ಲೋಸ್ ಆಗುತ್ತೆ ನಿಮಗೆ, ಖಂಡಿತ. ಹೌದಾ ಸರ್? ಇದ್ರ ಜೊತೆಗೆ ಬಗಳಾಮುಖಿ ಅಂತ ಹೇಳಿ, ಯಾಕಂದರೆ 6-8-11 ಕಾಂಬಿನೇಷನ್ ಇದೆ. ಕೆಲವು ನೀವು ಎಷ್ಟೊಂದು ಕೇಸಲ್ಲಿ ಕೆಲವು ಸಂಧಾನ ಆಗುತ್ತೆ, ಮಾತುಕತೆಯಿಂದ ಕ್ಲಿಯರ್ ಆಗುತ್ತೆ, ಕೆಲವು ವಿನ್ ಆಗಿ ಕ್ಲಿಯರ್ ಆಗ್ತೀರಾ. ಏನನ್ನೂ ವರಿ ಮಾಡಬೇಡಿ, ಜಯ ನಿಮ್ಮ ಕಡೆ ಆಗುತ್ತೆ. ಆಗಸ್ಟ್ ಆದ ನಂತರ ಸ್ಟಾರ್ಟ್ ಆಗುತ್ತೆ. 2020 ಜನವರಿ. ಬಗಳಾಮುಖಿ ಮಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಯಾರ್ಯಾರು ಇವತ್ತು ವಾಹಿನಿ ಕೇಳ್ತಾ ಇದ್ದಾರೆ, ಯಾರ್ಯಾರು ಕೋರ್ಟ್ ಕೇಸಲ್ಲಿದ್ದಾರೆ, ನ್ಯಾಯ ನಿಮ್ಮ ಕಡೆ ಇದ್ದರೆ ಈ ಮಂತ್ರ ಹೇಳಿ. ನ್ಯಾಯ ಇಲ್ಲ ಅಂದರೆ ಯಾವ ಮಂತ್ರನೂ ವರ್ಕ್ ಆಗೋಲ್ಲ, ಒಂದೂ ವರ್ಕ್ ಆಗೋಲ್ಲ. ನೀವು 1,00,000 ಜಪ ಹೇಳಿದ್ರೂ ವರ್ಕ್ ಆಗೋಲ್ಲ. ನ್ಯಾಯ ನಿಮ್ಮ ಕಡೆ ಇದೆಯಾ, ಖಂಡಿತ ಮಂತ್ರ ವರ್ಕ್ ಆಗುತ್ತೆ. ಆಮೇಲೆ ನಾನು ಮೇ 1ನೇ ತಾರೀಕು ನಾನು ಪರಿಹಾರದ ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾರು ಬೇಕಾದ್ರೂ ಬರ್ಬೋದು. ಒಂದು 200 ಪೇಜಿನ ಒಂದು ಪರಿಹಾರದ ಕ್ಲಾಸ್. ಈ ಕೋರ್ಟ್ ಕೇಸಿಂದ ಹಿಡಿದು ಪ್ರತಿಯೊಂದು ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಹಣೆ ಬರದಲ್ಲಿ ಬರೆದಿರುತ್ತೆ, ಅದಕ್ಕೆ ನ್ಯಾಯವಾಗಿದ್ದರೆ ಅದು ವಿನ್ ಆಗುತ್ತೆ, ಇಲ್ಲ ಇಲ್ಲದೆ ಬರೆದು ಬಿಟ್ಟಿರುತ್ತೆ ಅದು ಈಸಿಯಾಗಿ. ಸ್ವಲ್ಪ ಹಿಂದಿನ ಜನ್ಮದ್ದು ಏನಾದ್ರು ಸ್ವಲ್ಪ ಕಾಡಿಸ್ಬೇಕು ಅಂತಂದರೆ ಸ್ವಲ್ಪ ಎಳೆದಾಡುತ್ತೆ ಅಷ್ಟೇ. ಖಂಡಿತ ಈ ಕೋರ್ಟ್ ಕೇಸ್ ಅಂತಕ್ಕಂಥದ್ದು 6ನೇ ಮನೆ, 8ನೇ ಮನೆ, 12ನೇ ಮನೆಗೆ ಸೀಮಿತವಾಗಿರ್ತಕ್ಕಂಥದ್ದು. ಓಂ ಹ್ಲೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಳೆಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ. ಇದನ್ನು ಅನ್ಲಿಮಿಟೆಡ್ ಹೇಳ್ತಾರೆ, ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯೂಟ್ಯೂಬಲ್ಲಿ ಸಿಗುತ್ತೆ. ಈಗ ಗೊತ್ತಾಗಿಲ್ಲ ಸರ್, ನೋಡಿಲ್ಲ, ಈಗ ಕೇಳಿಸ್ಕೊಂಡಿಲ್ಲ, ಬರ್ಕೊಳಕ್ಕಾಗಿಲ್ಲ, ಯೂಟ್ಯೂಬ್ಗೆ ಹೋಗಿ ಈ ಮಂತ್ರನ ಬರ್ಕೊಳ್ಳಿ. ಖಂಡಿತ ಜಯ ನಿಮ್ಮದು, ನಿಮ್ಮ ಕಡೆ ನ್ಯಾಯ ಇದ್ದರೆ ಮಾತ್ರ. ನೋಡಿದ್ದೀವಿ ಭಾಳಷ್ಟು ಜನಕ್ಕೆ ವಿನ್ ಆಗಿದ್ದಾರೆ. 10 ವರ್ಷ 20 ವರ್ಷ ಕೇಸ್ ಇರೋರಿಗೆಲ್ಲ ಕೈಲಾಶ ಯಂತ್ರ ತರಿಸ್ಕೊತಾ ಇದ್ದೀರಾ, ಅದು ಕೂಡ ನಿಮಗೆ ಜಯ ಕೊಡುತ್ತೆ. ಜಯ ಆಗಲಿ, ನಿಮ್ಮ ಕಡೆ ಒಳ್ಳೆತನ ಇರಲಿ, ಬೇಗ ಜಯ ಆಗಿ ಇನ್ನು ಇದ್ದ ಕಾಲದಲ್ಲಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ದ ಒಂದು ಜೀವನನ ಸುಖವಾಗಿ ಕಳೀರಿ. ಒಳ್ಳೆಯದಾಗಲಿ.
ಥ್ಯಾಂಕ್ಸ್ ಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಇದೇ ತಿಂಗಳು 23ನೇ ತಾರೀಕಿಗೆ ಮಂಗಳೂರಿಗೆ ಗುರುಜಿ ಬರ್ತಾ ಇದ್ದಾರೆ. ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ, ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರದ ಕ್ಲಾಸಸ್ಸು, ಒಂದು ದಿನದ ಕ್ಲಾಸಸ್ಸು ಬೆಂಗಳೂರಿನಲ್ಲಿ, ಏಪ್ರಿಲ್ 13ಕ್ಕೆ ಮೈಸೂರು. ಕಾರ್ಯಕ್ರಮನ ಮುಂದುವರಿಸೋಣ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಿದ್ದೀರಾ ನಕ್ಷತ್ರ ನಾಡಿ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ. 22/3/85. 22/3/85. ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ರಾತ್ರಿ 11 ಗಂಟೆಯಿಂದ 12 ಗಂಟೆ ಒಳಗೆ ಮೇಡಮ್. ಕೇರಳದಲ್ಲಿ ಒನ್ ಅವರ್ ಟೈಮ್ ಗ್ಯಾಪ್ ಇದ್ರೆ ಆಗಲ್ಲ ಸರ್. 1ರಿಂದ 2:14 ಒಳಗಡೆ ಒಂದು ನಂಬರ್ ಹೇಳಿ. ಅಲ್ಲ, 11:30 12 ಗಂಟೆ, ಹಾಫ್ ಅನ್ ಅವರ್ ಒಳಗಡೆ ಆಗಲ್ಲ ಸರ್. ಆಗಲ್ಲ ಸರ್, ನಂಬರ್ ಹೇಳಿ ಸರ್. 1ರಿಂದ 2:14 ಒಳಗಡೆ ಒಂದು ನಂಬರ್ ಹೇಳಿ. 2:40 2:49 ಬೇಗ. 49. ಓಕೆ. 15 ಮೇಡಮ್. 15. ನೀವು ಮುಂಚೆ 1 ಅವರ್ ಅಂತ ಹೇಳಿದ್ರೆ, ಆಮೇಲೆ ಹಾಫ್ ಎನ್ ಅವರ್ ಅಂತ ಹೇಳಿದ್ರೆ ಅದರ ಕನ್ಫ್ಯೂಷನ್ಸ್ ಇದ್ರೆ ಆಗಲ್ಲ ಸರ್. ಮಾತಾಡಿ ಗುರುಜಿ ಹತ್ರ. ಓಕೆ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. 1 ಅವರಿಂದ ಹಾಫ್ ಎನ್ ಅವರ್ ಹಂಗೆ ನಿಮ್ಮ ಕರೆಕ್ಟ್ ಡೇಟ್ ಆಫ್ ಬರ್ತ್ಗೆ ಬಾಯ್ಲ್ ಡೌನ್ ಆಗ್ಬಿಡ್ಬೇಕಾಯ್ತು. ಹಂಗೆ ಡೇಟ್ ಆಫ್ ಬರ್ತ್ ಸರ್ 22/3. ಆಗಲ್ಲ ಸರ್, 4 ಮಿನಿಟ್ಸ್ಗೆ ಚೇಂಜ್ ಆಗುತ್ತೆ. ಯಾರು ಸುಮ್ಮನೆ ರಾಶಿ ಮೇಲೆ ಹೇಳ್ತಾರೆ ಅಂತಂದ್ರೆ ಸುಮ್ಮನೆ ಬಂಡಲ್ಲು. ಜ್ಯೋತಿಷ್ಯ ಭಾಳ ಈಸಿ, ಯಾರು ಬೇಕಾದ್ರೂ ಬಂಡಲ್ ಬಿಡ್ಬೋದು. ಸುಮ್ಮನೆ ನಿಮ್ಗೆ ಭಾಳ ತೊಂದರೆಯಲ್ಲಿದ್ದೀರಾ, ಭಾಳ ಕಷ್ಟದಲ್ಲಿದ್ದೀರಾ, ಭಾಳ ನೊಂದಿದ್ದೀರಾ ಅಂತ 4 ಮಾತು ಹೇಳ್ಬಿಟ್ರೆ ಎಲ್ಲರೂ ನೊಂದಿರ್ತಾರೆ, ಎಲ್ಲರೂ ಬಾಧೆಯಲ್ಲಿರ್ತಾರೆ ಅಷ್ಟೇ. ಆಮೇಲೆ ಅವ್ರದ್ದೆಲ್ಲ ಅಷ್ಟಲ್ಲಿ ಯಾವುದೋ ಒಂದು ಹೇಳ್ತಾರೆ, ಅದನ್ನು ಯಾವ ಗ್ರಹ ನೋಡ್ಕೊಂಡು ದಶ ನೋಡ್ಕೊಂಡು ಅದಕ್ಕೆ ಪೂಜೆ ಮಾಡಿಬಿಡಿ, ಮುಗಿದೋಯ್ತು ಜ್ಯೋತಿಷ್ಯ ಅಷ್ಟೇ. ಅಲ್ಲಿವರೆಗೂ ಬಂದಿದೆ. ಅದಕ್ಕೋಸ್ಕರ ಜ್ಯೋತಿಷ್ಯನ ತುಂಬ ಜನ ಫ್ರೀಯಾಗಿ ಕೇಳ್ತಾರೆ, ತುಂಬ ಜನ ಸುಮ್ಮನೆ ಹೇಳಿ ಅಂತಾರೆ. ಸೊ ಆ ರೀತಿ ಆಗ್ಬಿಟ್ಟಿದೆ ಈಗ. ಯಾರು ಬೇಕಾದ್ರೂ ಜ್ಯೋತಿಷ ಹೇಳ್ಬಿಡ್ತಾರೆ. ಆಮೇಲೆ ತುಂಬ ತೊಂದರೆ ಇದ್ದರೆ ಪ್ರತಿಯೊಬ್ಬರು ಅಕ್ಕಪಕ್ಕದ ಮನೆಯವರೆಲ್ಲ ಜ್ಯೋತಿಷರಾಗ್ಬಿಡ್ತಾರೆ. ನಿಮ್ಮದು ವಾಸ್ತು ಸರಿ ಇಲ್ಲ, ಅವ್ರು ಯಾರೋ ಸತ್ರು, ಇವ್ರು ಯಾರೋ ಸತ್ರು, ಅವ್ರು ಹುಟ್ಟಿದ್ದಕ್ಕೆ ಹಿಂಗಾಯಿತು, ಇವ್ರು ಹುಟ್ಟಿದ್ದಕ್ಕೆ ಹಿಂಗಾಯಿತು. ನಮ್ಮ ಜೀವನ ಹಿಂಗೆ ಹೋಗ್ಬಿಟ್ಟಿದೆ. ಕುಜದೇಶ ನಡೀತಾ ಇದೆ. ಕುಜದೇಶ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಸರ್. ಕುಜದೇಶ ಕಾಂಬಿನೇಷನ್ 1 8 12 9 10 ಒಂದು 50-50 ಚೆನ್ನಾಗಿದೆ. ಸ್ವಲ್ಪ ಇವಾಗ ಸ್ಟಾರ್ಟಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಟಫ್ ಇರುತ್ತೆ. ಕುಜ ಭುಕ್ತಿ ಆದಮೇಲೆ ರಾಹು ಆದಮೇಲೆ ತುಂಬ ಚೆನ್ನಾಗಿದೆ ಸರ್. ಫಾರಿನ್ಗೆ ಹೋಗೋ ಕಾಂಬಿನೇಷನ್ ಇದೆ, ಅಬ್ರಾಡ್ಗೆ ಹೋಗ್ತೀರಾ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಏನು ವಿಚಾರ, ಬಿಸ್ನೆಸ್ ಮಾಡಬೇಕಾ, ಜಾಬಾ, ಏನು ಕೇಳಿ. ಮದುವೆ ಬಗ್ಗೆ ಮದುವೆ ಸ್ವಲ್ಪ ಟೈಮ್ ಆಗುತ್ತೆ ಸರ್. ಇನ್ನೊಂದು ಸ್ವಲ್ಪ ಇದು ಒಂದು 2-7-11 ಕಾಂಬಿನೇಷನ್ ಬರಬೇಕು. ಶುಕ್ರ ಗುರು ಭುಕ್ತಿ ಬಂದಾಗ 2-11 ಕಾಂಬಿನೇಷನ್ ಅಂಡರ್ಗ್ರೌಂಡಲ್ಲಿದೆ. ನೀವು ಎಸ್ ಅಂದರೆ ಬೇಗ ಆಗುತ್ತೆ, ನೀವು ಸ್ವಲ್ಪ ಡಿಲೇ ಮಾಡಿದ್ರೆ ಲೇಟ್ ಆಗುತ್ತೆ. ನೀವೇ ಎಸ್ ಅನ್ಬೇಕು. ಏನು ಮಾಡ್ಕೊಂಡಿದ್ದೀರಾ? ನಾನಿಲ್ಲಿ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಓನ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ಯಾವ್ದಾರು ಎಕ್ಸ್ಪೋರ್ಟ್ ಏನಾದ್ರು ಮಾಡಿ ಸರ್, ಚೆನ್ನಾಗಿದೆ. ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನಿಜವಾಗ್ಲೂ ಹೇಳ್ತೀನಿ. ಯಾವ್ದಾರು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಬೋದಾ? ಐಡಿಯಾ ಮಾಡಿ. ಯಾಕಂದರೆ ನಿಮ್ಮ ಕಾಂಬಿನೇಷನಲ್ಲಿ 12 ಕಾಂಬಿನೇಷನ್, 9-12 ಕಾಂಬಿನೇಷನು, 3-9-12 ಯು ಕ್ಯಾನ್ ಮಿಂಟ್ ಲಾಟ್ ಆಫ್ ಮನಿ ಥ್ರೂ ಎಕ್ಸ್ಪೋರ್ಟ್ ಬಿಸ್ನೆಸ್ಸು. ಅಥವಾ ಜಾಬಲ್ಲಿದ್ದರೆ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಅಂತ ಬರುತ್ತೆ. ಈ ಒಂದು ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ನಿಮ್ಮ ಮದುವೆ ಆಗುತ್ತೆ ಸರ್. 2-9-11 ಕಾಂಬಿನೇಷನ್ನು ಕುಜನಲ್ಲೇ ಇದೆ. ಇದಕ್ಕಿಂತ ಮುಂಚೆ ಆ ಕಾಂಬಿನೇಷನ್ ಚಂದ್ರನಲ್ಲಿ ಇರಲಿಲ್ಲ. ಹೆಚ್ಚಿನ ಒಂದು ಬೇಗ ಮದುವೆ ಆಗಬೇಕು ಅಂದರೆ ಒಂದು ಸ್ವಲ್ಪ ಮಂತ್ರದ ಪಠನೆ, ಶುಕ್ರನಿಗೆ ಆರಾಧನೆ ಮಾಡಿ, ಒಂದು ಬಿಳಿ ಕರ್ಚೀಫ್ ಇಟ್ಕೊಳ್ಳಿ. ಔದುಂಬರ ಮರದ ಕಾಯಿ ಬರುತ್ತೆ, ಆ ಕಾಯಿನ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಔದುಂಬರ ಮರದ ಕಾಯಿ ಖಂಡಿತ ಬೇಗ ಶೀಘ್ರವಾಗಿ ಆಗ್ತಕ್ಕಂಥದ್ದು. ಮದುವೆಲಿ ಏನು ಡಿಲೇ ಇಲ್ಲ, ಬೇಗ ನೀವು ಡಿಸೈಡ್ ಮಾಡಬೇಕಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್. ಹಲೋ 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 ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 24/3/90. 24/3/90. ಟೈಮಿಂಗ್ಸ್ ಏನು? ಮಧ್ಯಾಹ್ನ 1:35. ಮಧ್ಯಾಹ್ನ 1:35. ಹುಟ್ಟಿರೋಂಥ ಊರು? ವಿಜಯಪುರ ಮೇಡಮ್. ವಿಜಯಪುರ. ಓಕೆ. ಯಾರ ಬಗ್ಗೆ ಪ್ರಶ್ನೆ ಇದು ಕೇಳಿ, ಗುರುಜಿ ಹತ್ರ ಮಾತಾಡಿ. ಮೇಡಮ್ ನನ್ನ ಬಗ್ಗೆನೇ. ನಮಸ್ಕಾರ ಮೇಡಮ್. ಗುರೂಜಿ. ನಮಸ್ಕಾರ. ಈಗ ನಡೀತಾ ಇರ್ತಕ್ಕಂಥದ್ದು ಗುರುದಶ, ಸೂರ್ಯ ಭುಕ್ತಿ, ಗುರು ಮತ್ತು ಸೂರ್ಯ ಹೇಗಿದೆ ನೋಡೋಣ. ಪ್ರಶ್ನೆ ಕೇಳಿ. ಗುರುಜಿ ಮದುವೆ ಬಗ್ಗೆ ಕೇಳಬೇಕಿತ್ತು. 6, 7, 9, 10, 11. ಇದಕ್ಕಿಂತ ಮುಂಚೆ 7-11 ಶುಕ್ರ ಚೆನ್ನಾಗಿತ್ತಲ್ಲ, ಆಗ್ಬಿಡ್ಬೇಕಾಯ್ತು. ಕಾಂಬಿನೇಷನ್ ಇತ್ತು. 3, 7, 11 ಎಂಗೇಜ್ಮೆಂಟು ಆಗ್ಬಿಡುತ್ತೆ. ಇವಾಗ ಮುಂಚೆನೂ ಇತ್ತು, ಇವಾಗಲೂ ಇದೆ. ಟೆನ್ಷನ್ ಇಲ್ವಲ್ಲಮ್ಮ? ಸೆಲೆಕ್ಟಿವ್ ಸ್ವಲ್ಪ ಆಗಿದೆ ಅಂತಿದೆ. ಇಲ್ಲಿ ಸ್ವಲ್ಪ ಸೆಲೆಕ್ಷನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಏನು ತೊಂದರೆ ಆಗಿದೆ ಅಮ್ಮ? ಗುರುಜಿ ಸೆಟ್ ಆಗ್ತಾ ಇಲ್ಲ, ಅವ್ರು ಒಪ್ಕೋತಾ ಇಲ್ಲ. ನೀವು ಯಾವ್ದಾದ್ರು ಮಿಸ್ ಮಾಡಿದ್ರಾ, ಬೇಡ ಅಂತ ಹೇಳಿದ್ರಾ? ಇಲ್ಲ ಗುರುಜಿ, ಯಾವುದೂ ಇಲ್ಲ. 2019 ಸೆಪ್ಟೆಂಬರ್ ಒಳಗೆ ಆಗ್ಬಿಡುತ್ತೆ. ಎಲ್ಲ ಕ್ಲಿಯರ್ ಆಗಿದೆ.
ಸ್ವಲ್ಪ 5 ಅಂದಾಗ ಸೆಲೆಕ್ಟಿವ್ ಆಗ್ತೀವಿ, ಏನು ತೊಂದರೆ ಇಲ್ಲ. ಸೆಪ್ಟೆಂಬರ್ ಒಳಗಡೆ 2-7-11 ಕಾಂಬಿನೇಷನು 3ನೂ ಇದೆ. ಸೆಪ್ಟೆಂಬರ್ ಒಳಗಡೆ ಎಂಗೇಜ್ಮೆಂಟ್ ಆಗುತ್ತೆ. ಮದುವೆ ಮ್ಯಾಕ್ಸಿಮಮ್ ಈ ಇಯರ್ ಎಂಡ್ ಒಳಗಡೆ ಆಗುತ್ತೆ. ಸೆಪ್ಟೆಂಬರ್ ಒಳಗಡೆ ಖಂಡಿತ ಆಗುತ್ತೆ. 3-7-11 ಕಾಂಬಿನೇಷನ್ ಇದೆ. ಶುಕ್ರನಲ್ಲಿ ಸ್ವಲ್ಪ 5 ಬಂದಿರೋದ್ರಿಂದ ಸೆಲೆಕ್ಟಿವ್ ಆಗ್ತಾರೆ, ನಿಮ್ಮ ಕಡೆ ಅಥವಾ ಅವ್ರ ಕಡೆ ಅಥವಾ ಅವ್ರ ಮನೆತನ ಇಷ್ಟ ಆಗದೆ ಇರೋದು ಕಾಂಬಿನೇಷನ್ ಬರುತ್ತೆ. 7-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ, ಜೀವನ ಚೆನ್ನಾಗಿದೆ. ಸೆಪ್ಟೆಂಬರ್ ಒಳಗಡೆ ಖಂಡಿತ ಆಗುತ್ತೆ, ಏನು ಚಿಂತೆ ಮಾಡಿಬಿಡಿ. ಶುಕ್ರನಲ್ಲಿ 7-11 ಬಂದಿರೋದ್ರಿಂದ ಕಣಗಲೆ ಹೂವಿನ ಗಿಡದ ಬೇರು, ಕಣಗಲೆ ಗಿಡ ಅಂತ ಬರುತ್ತೆ, ಬೇರು ಬರುತ್ತೆ, ಅದನ್ನು ಕಿತ್ತು ಅದರದ್ದೊಂದು ಬೇರನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಹೆಚ್ಚಾಗಿ ಓಂ ದ್ರಾಮ್ ದ್ರೀಂ ದ್ರೋಮ್ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಂಡ್ರೆ ಖಂಡಿತ ಬೇಗ ಶೀಘ್ರ ಆಗುತ್ತೆ. ಸೆಪ್ಟೆಂಬರ್ ಒಳಗಾಗುತ್ತೆ, ಏನು ವರಿ ಮಾಡಿಬಿಡಿ, ಕೂಲಾಗಿರಿ, ಖುಷಿಯಾಗಿರಿ. ಗುರುವಿನ ಒಂದು ದಶ ನಡೀತಾ ಇರೋದ್ರಿಂದ ಗೋಲ್ಡನ್ ಕಲರ್ ಇರ್ತಕ್ಕಂಥ ಸ್ಯಾರಿನ ಯಾರು ಬಂದಾಗ ನೋಡೋಕ್ಕೆ ಇದು ಮಾಡಿ, ಗೋಲ್ಡನ್ ಕಲರ್ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಕಾರ್ಯಕ್ರಮನ ಮುಗಿಸುವಂಥ ಸಮಯ ಕೂಡ ಬಂತು. ಗುರುಜಿ, ಇವಾಗ ಕ್ಲಾಸಸ್ನ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ? ಆನ್ಲೈನ್ ಕ್ಲಾಸಸ್ಗೆ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸಸ್ಸು ನೋಡಿ, ಮತ್ತು ಭಾಳಷ್ಟು ಜನ ಈ ಗೌರ್ಮೆಂಟ್ ಕೆಲಸ, ಜಾಬು, ಬಿಸ್ನೆಸ್ಸು, ಮದುವೆ ಒಂದು ಮೇಜರ್ ಒಂದು ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಒಂದು ಇದು. ಬಟ್ ಹಣೆ ಬರದಲ್ಲಿ ನಮ್ದು ಏನಿರುತ್ತೋ ಅದು ನಡೆದೇ ನಡೆಯುತ್ತೆ. ನಾವು ಏನು ಗುಣಮೇಲನ ಮಾಡಲಿ, ಏನು ಮಾಡಲಿ, ತುಂಬ ಜನ ಏನಾದ್ರು ಪ್ರಾಬ್ಲಮ್ ಆದಾಗ ನಾವೆಲ್ಲ ತೋರಿಸೇ ಮಾಡಿದ್ದು ಅಂತ ಹೇಳ್ತೀರಾ. ಮಾಡಿದ್ದಲ್ಲ, ನಮ್ಮ ಜಾತಕದಲ್ಲಿ ಇದೆ ಅಂತಂದರೆ ಅದರ ಹುಡ್ಕೊಂಬಂದ್ಬಿಡುತ್ತೆ, ಏನು ಮಾಡೋಕ್ಕಲ್ಲ. ದಟ್ ಫಸ್ಟೇ ನಾವು ಅದನ್ನು ಹೇಳ್ಬಿಡ್ತೀವಿ. ಈ ಥರ ಜೀವನದಲ್ಲಿ ಈ 6-10-11 ಕಾಂಬಿನೇಷನ್ ಇದ್ದರೆ ನೀವು ಹೈಯೆಸ್ಟ್ ಕಾಂಬಿನೇಷನ್ 3 ಸೆಟ್ 36 ಗುಣಗಳಿಗೆ ಕೂರಿಸಿದ್ರು ಕೂಡ ಹಣೆ ಬರೋನ್ನ ತಪ್ಪಿಸೋಕ್ಕಾಗೋದಿಲ್ಲ. ಅದನ್ನು ನೋಡಿಕೊಂಡು ಯಾವ ಡೈರೆಕ್ಷನಲ್ಲಿರಬೇಕು, ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ನಾವು ಹೋಗ್ತಾ ಇರಬೇಕಷ್ಟೇ. ಸೊ ಜೀವನದಲ್ಲಿ ಮದುವೆ ಆಗಬೇಕು, ಮದುವೆಯಲ್ಲಿ ಪ್ರಾಬ್ಲಮ್ ಬಂದರೆ ರಾದರ್ ದ್ಯಾನ್ ಬ್ಲೇಮಿಂಗ್, ಟು ಅಕ್ಸೆಪ್ಟ್ ವಾಟ್ ಇಟ್ ಈಸ್. ಅವರವರ ಲೈನು, ಅವರವರ ಜೀವನದಲ್ಲಿ ಯಾವ ರೀತಿ ಅಂತ ಸೆಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇದು ದಿಸ್ ಓನ್ಲಿ ಎ ಸೆಟ್ಟಿಂಗ್ ಅಷ್ಟೇ, ಇನ್ನೇನಿಲ್ಲ. ಆ ಸೆಟ್ಟಿಂಗಲ್ಲಿ ಯಾಕೆ ಸರೋಗಿದಿಲ್ಲ ಅಂದಾಗ ಅವಾಗ ಬೇರೆ ಬೇರೆ ಆಗುತ್ತೆ. ಇಲ್ಲಿ ಸೆಟ್ ಆಗಬೇಕಾಗಿರೋದು ಎಲ್ಲರನ್ನೂ ನಾವು ಆಧರಿಸ್ಬೇಕು. ಆಧರಿಸಿದಾಗ ಖಂಡಿತ ಜಯ ಖಂಡಿತ ಆಗುತ್ತೆ. ಆ ಒಂದು ಆಧರಿಸ್ಬೇಕು ಅಂತಂದರೆ ನಮಗೆ ಸಾತ್ವಿಕ ಗುಣ ಇರಬೇಕು. ನಮಗೆ 3 ಗುಣಗಳು ಮಿಕ್ಸ್ ಆದಾಗ ಕಷ್ಟ, ರಾಜಸಿಕ ತಾಮಸಿಕ ಎಲ್ಲ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ವಿನ್ ಆಗಬೇಕು. ಮದುವೆ ಆಗ್ತಾಯಿದ್ದೀವಿ ಅಂತಂದರೆ ಆಲೋಚನೆ ಮಾಡಿ, ಪ್ಲ್ಯಾನ್ ಮಾಡಿ, ನಮ್ಮ ಜಾತಕದಲ್ಲಿ ಹಿಂಗಿದೆ, ಸ್ವಲ್ಪ ನೆಗೆಟಿವ್ ಇದೆ, ನಾವು ಹೊಂದ್ಕೊಳ್ಳೋ ಸ್ವಭಾವ ಇಲ್ಲ ಅಂತಂದಾಗ ಪ್ಲ್ಯಾನ್ ಮಾಡಿ, ಈ ಥರ ಇರಲೇಬೇಕು, ನಾನು ಹಿಂಗೆ ಮಾಡಲೇಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿ ಮದುವೆ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಆ ಒಂದು ಏರಿಯಾದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೊ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆನ್ಲೈನ್ ಕ್ಲಾಸಸ್ಸು ಮತ್ತು ನೆಕ್ಸ್ಟ್ ವೀಕ್ ಮಂಗಳೂರು ಮತ್ತು ಒಂದು ಮೈಸೂರು ಡೇಟ್ ಸ್ವಲ್ಪ ಚೇಂಜ್ ಆಗಿದೆ, ಏಪ್ರಿಲ್ 20 ಅಂತೇಳಿ ಮಾಡ್ಬೋದು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ವೀಕ್ಷಕರೇ, ಇನ್ನೊಮ್ಮೆ ಡೇಟ್ಸ್ನ ನಾನು ಹೇಳ್ಬಿಡ್ತೀನಿ. ಫೆಬ್ 23ಗೆ ಮಂಗಳೂರು, ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23 ದಾವಣಗೆರೆ, ಏಪ್ರಿಲ್ 7ಕ್ಕೆ ಸಂಖ್ಯಾಶಾಸ್ತ್ರ ಬೆಂಗಳೂರಿನಲ್ಲಿ, ಏಪ್ರಿಲ್ 20 ಮೈಸೂರು. ಡೇಟ್ ಚೇಂಜ್ ಆಗಿದೆ. ಏಪ್ರಿಲ್ 20ಗೆ ಮೈಸೂರಿಗೆ ಬರ್ತಾ ಇದ್ದಾರೆ. ಮೇ 1ಗೆ ಪರಿಹಾರದ ಕ್ಲಾಸಸ್ಸು ಇರುತ್ತೆ. ಕಾರ್ಯಕ್ರಮ ಮುಗಿಸೋ ಸಮಯ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನೋಡ್ತಾ ಇರಿ ನಕ್ಷತ್ರ ನಾಡಿ, ಕಸ್ತೂರಿ ವಾಹಿನಿ. ನಮಸ್ಕಾರ.